ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಇದೇನಿದು ಉಗಾದಿ ಹಬ್ಬದ ದಿನ ಹೊಸ ವರ್ಷ ಅಂತ ಇದ್ದಾಳಲ್ಲ ಅಂತ ನೋಡ್ತಿದ್ದೀರಾ? ಇನ್ನೇನು ಹಿಂದೂಗಳಿಗೆ ಇವತ್ತು ಹೊಸ ವರ್ಷನೇ ಅಲ್ವಾ? ನಾನೇನ್ ಸುಮ್ಮನೆ ಹೇಳ್ತಿಲ್ಲ. ಇದ್ರ ಹಿಂದೆ ಮೈಥಾಲಜಿಕಲ್ ಸ್ಟೋರಿ ಇದೆ ಹಾಗೂ ಸೈಂಟಿಫಿಕ್ ಎವಿಡೆನ್ಸ್ ಇದೆ. ಈಗ ನಾವಿರೋದು ಕಲಿಯುಗದಲ್ಲಿ. ಇದೇ ರೀತಿ ಸತ್ಯಯುಗ, ತ್ರೇತಾಯುಗ, ದ್ವಾಪರ ಯುಗ ಮತ್ತೆ ಕಲಿಯುಗ ಈ 4 ಸೇರಿದ್ರೆ ಒಂದು ಮಹಾಯುಗ ಆಗುತ್ತೆ. ಪ್ರತಿ ಮಹಾಯುಗ ಆದ್ಮೇಲೂ ದೊಡ್ಡ ಪ್ರಳಯನೇ ನಡೆಯುತ್ತೆ. ಆ ಪ್ರಳಯದಲ್ಲಿ ಎಲ್ಲ ಜೀವಜಂತುಗಳು ನಾಶ ಆಗುತ್ತೆ. ಮತ್ತೆ ಸತ್ಯಯುಗ ಶುರುವಾಗುತ್ತೆ. ಇದು ಒಂದು ಚಕ್ರದ ಹಾಗೆ ನಡೀತಾನೆ ಇರುತ್ತೆ. ಬ್ರಹ್ಮನಿಗೆ ಒಂದು ಮಹಾಯುಗ ಒಂದು ದಿನದ ಹಾಗೆ, ಇನ್ನೊಂದು ಮಹಾಯುಗ ಒಂದು ರಾತ್ರಿಯ ಹಾಗೆ. ಇದೇ ರೀತಿ ಒಂದು ಮಹಾಯುಗದಲ್ಲಿ ಬ್ರಹ್ಮ ನಿದ್ದೆ ಮಾಡ್ಬೇಕಾದ್ರೆ ಹಯಗ್ರೀವ ಅನ್ನೋ ರಾಕ್ಷಸ ಬ್ರಹ್ಮ ಬರ್ದಂತಹ ಎಲ್ಲ ಗ್ರಂಥಗಳನ್ನ ದೋಚ್ಕೊಂಡು ಹೋಗಿ ಸಮುದ್ರದಲ್ಲಿ ಬಚ್ಚಿಡ್ತಾನೆ. ಇದೇ ಸಮಯದಲ್ಲೇ ಮಹಾವಿಷ್ಣು ತಮ್ಮ ಮೊದಲನೇ ಅವತಾರವಾದ ಮತ್ಸ್ಯ ಅವತಾರವನ್ನ ತಾಳ್ತಾರೆ. ಭೂಲೋಕದಲ್ಲಿ ಮನುಷ್ಯ ಕುಲವನ್ನ ಶುರು ಮಾಡೋದಕ್ಕೆ ಹಾಗೂ ಹಯಗ್ರೀವ ರಾಕ್ಷಸನ ಸಂಹಾರ ಮಾಡೋದಕ್ಕೆ. ಈ ಮತ್ಸ್ಯಾವತಾರದ ಬಗ್ಗೆ ಇನ್ ಡೆಪ್ತ್ ಸ್ಟೋರಿನ ತಿಳ್ಕೋಬೇಕು ಅಂದ್ರೆ ನಮ್ಮ ದಶಾವತಾರದ ಫಸ್ಟ್ ಎಪಿಸೋಡ್ ಅನ್ನ ನೋಡಿ. ಅದರ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀವಿ. ಮಹಾವಿಷ್ಣು ಮತ್ಸ್ಯಾವತಾರದಲ್ಲಿ ಹಯಗ್ರೀವನನ್ನ ಸಂಹಾರ ಮಾಡಿದ್ಮೇಲೆ ಅವನ ಹತ್ರ ಇದ್ದ ಗ್ರಂಥಗಳನ್ನ ಬ್ರಹ್ಮನಿಗೆ ಒಪ್ಪಿಸ್ತಾರೆ. ಬ್ರಹ್ಮ ಆ ಗ್ರಂಥಗಳು ಸಿಕ್ಕ ಬಳಿಕ ಈ ಪ್ರಳಯ ಎಲ್ಲ ಮುಗಿದ ನಂತರ ಭೂಲೋಕವನ್ನ ಸೃಷ್ಟಿ ಮಾಡ್ತಾರೆ. ಬ್ರಹ್ಮ ಸೃಷ್ಟಿಸಿದ ಆ ಮೊದಲನೇ ದಿನವನ್ನೇ ನಾವು ಯುಗಾದಿ ಅಂತ ಆಚರಿಸೋದು. ಅದಕ್ಕೇನೆ ಯುಗಾದಿಯನ್ನ ಸಂಸ್ಕೃತದ ಯುಗ ಅನ್ನುವ ಪದದಿಂದ ತಗೊಂಡಿದೀವಿ. ಅಂದ್ರೆ ಬಿಗಿನಿಂಗ್ ಆಫ್ ಅ ನ್ಯೂ ಏಜ್ ಅಂತ ಅರ್ಥ. ನಮ್ಮ ಹಿಂದೂ ಕ್ಯಾಲೆಂಡರ್ ಪ್ರಕಾರ ಯುಗಾದಿ ಚೈತ್ರ ಮಾಸದಲ್ಲಿ ಬರುತ್ತೆ. ಇಂಗ್ಲಿಷ್ ಕ್ಯಾಲೆಂಡರ್ ಪ್ರಕಾರ ಮಾರ್ಚ್ ಅಥವಾ ಏಪ್ರಿಲ್ ಅಲ್ಲಿ ಬರುತ್ತೆ. ಇದು ಮೈಥಾಲಜಿಕಲ್ ಸ್ಟೋರಿ ಆದ್ರೆ ಈಗ ಸೈಂಟಿಫಿಕ್ ಎವಿಡೆನ್ಸ್ ನ ನೋಡೋಣ. 12ನೇ ಶತಮಾನದಲ್ಲಿ ದ ಗ್ರೇಟ್ ಮ್ಯಾಥಮೆಟಿಷಿಯನ್ ಅಂಡ್ ಆಸ್ಟ್ರಾನಮರ್ ಭಾಸ್ಕರಾಚಾರ್ಯ ಅವರು ಇವತ್ತಿನ ದಿನ ಅಂದ್ರೆ ಯುಗಾದಿಯ ದಿನಾನೇ ಮೊದಲನೇ ಸೂರ್ಯೋದಯ ಆಗೋದು ಅಂತ ಕಂಡುಹಿಡಿದ್ರು. ಈಗ ಈ ಹಬ್ಬವನ್ನ ಹೇಗೆ ಆಚರಿಸಬೇಕು ಅಂತ ಕೇಳಿದ್ರೆ ಮೊದಲಿಗೆ ಎಣ್ಣೆಯ ಅಭ್ಯಂಜನ ಅಂದ್ರೆ ಎಣ್ಣೆ ಸ್ನಾನ ಮಾಡಿ ಹೊಸ ಬಟ್ಟೆನ ಹಾಕೊಂಡು ಮನೆ ತುಂಬಾ ಮಾವಿನ ತೋರಣ ಹೂಗಳಿಂದ ಅಲಂಕಾರ ಮಾಡಿ ನಂತರ ಬ್ರಹ್ಮ ಮತ್ತೆ ವಿಷ್ಣುವಿನ ಪೂಜೆ ಮಾಡಿ. ಬೇವು ಬೆಲ್ಲ ಮರೆಯಕ್ಕಾಗತ್ತಾ? ಈ ಚಿಕ್ಕ ಮಕ್ಕಳೆಲ್ಲ ಬರೀ ಬೆಲ್ಲನ ತಿಂದು ಬೇವನ್ನ ಸಪರೇಟ್ ಆಗಿ ಎತ್ತಿಡ್ತಾರೆ. ಆಗ ದೊಡ್ಡೋರು ಏನ್ ಹೇಳ್ತಾರೆ ಹೇಳಿ? ಜೀವನದಲ್ಲಿ ಹೇಗೆ ಸಂತೋಷ ನಲಿವು ಇರುತ್ತೋ ಹಾಗೆಯೇ ನೋವು ಸಂಕಟ ದುಃಖನೂ ಇರುತ್ತೆ. ಸೊ ಜೀವನದಲ್ಲಿ ಎಲ್ಲವನ್ನು ಸಮವಾಗಿ ತಗೊಂಡು ಚೆನ್ನಾಗಿ ಜೀವನ ಮಾಡಿ ಅಂತ ಹೇಳ್ತಾರೆ. ಸೊ ಬೇವು ಬೆಲ್ಲ ತಿಂದು ಒಳ್ಳೆದನ್ನೇ ಮಾತಾಡಿ ಒಳ್ಳೆ ಕೆಲಸವನ್ನೇ ಮಾಡಿ ಅಂತಾನೂ ಹೇಳ್ತಾರೆ. ಬರೀ ಯುಗಾದಿ ಹಬ್ಬದ ದಿನ ಮಾತ್ರ ಅಲ್ಲ, ಇಡೀ ವರ್ಷ. ಇದನ್ನೇ ನಿಮ್ಮ ನ್ಯೂ ಇಯರ್ ರೆಸಲ್ಯೂಷನ್ ಅಂತ ತಗೋಬೋದಲ್ಲ. ಇದೇ ದಿನ ನಾವು ಪಂಚಾಂಗವನ್ನ ಸಹ ಓದ್ತೀವಿ. ಇಡೀ ವರ್ಷ ನಮಗ್ ಹೇಗಿರುತ್ತೆ ಅಂತ ತಿಳ್ಕೊತೀವಿ. ಒಂದ್ ಮಟ್ಟಿಗೆ ಪ್ಲಾನಿಂಗ್ ಕೂಡ ಮಾಡ್ಕೋತೀವಿ. ಅಂಡ್ ಈ ಟೈಮಲ್ಲೇ ಮಾವಿನಕಾಯಿ ಹಣ್ಣಾಗೋದು, ಸೀಸನ್ ಆಫ್ ಮ್ಯಾಂಗೋಸ್, ಬೆಸ್ಟ್ ಪಾರ್ಟ್ ಆಫ್ ಸಮ್ಮರ್ ಅಲ್ಲ. ಅಂಡ್ ಇನ್ನೂ ಮುಖ್ಯವಾಗಿ ಹೆಣ್ಮಕ್ಳಿಗೆ ತುಂಬಾ ಇಷ್ಟ ಆಗುವಂತಹ, ಹೆಣ್ಮಕ್ಳ ತಲೆಯಲ್ಲಿ ದೇವ್ರ ಮನೆಯಲ್ಲಿ ಕಂಗೊಳಿಸೋ ಅಂತಹ ಮಲ್ಲಿಗೆ ಹೂವಿನ ಕಾಲ. ಕೊನೆಯದಾಗಿ ಯಾವುದೇ ಹಬ್ಬ ಆಗಿರ್ಲಿ ಅದರ ಹಿಂದಿನ ಕಥೆಯನ್ನ ತಿಳಿದುಕೊಳ್ಳಿ. ಸುಮ್ಮನೆ ಕಣ್ಮುಚ್ಕೊಂಡು ಪದ್ಧತಿಗಳನ್ನ ಆಚರಿಸಬೇಡಿ. ನಮ್ಮ ಸನಾತನ ಧರ್ಮವನ್ನ ನಾವೇ ಕೈ ಹಿಡಿದು ಸಾಗಿಸ್ಬೇಕು. ಇದೇ ರೀತಿ ಹೋಲಿ ಹಬ್ಬವನ್ನ ಯಾಕೆ ಆಚರಿಸ್ತೀವಿ ಅಂತಾನೂ ಹೇಳಿದೆ. ಆ ವಿಡಿಯೋ ನೋಡಿಲ್ಲ ಅಂದ್ರೆ ಅದರ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀವಿ, ನೋಡಿ. ಇದೇ ರೀತಿ ಹಿಂದೂ ಹಬ್ಬಗಳ ಹಿಂದಿನ ಕಥೆಗಳನ್ನ ತಿಳ್ಕೋಬೇಕು ಅಂದ್ರೆ ನಮ್ಮ ವೀಕ್ಷಾ ನ್ಯೂಸ್ ಚಾನೆಲ್ನ ಫಾಲೋ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಚಾನೆಲ್ನ ಹೆಚ್ಚಿನ ಅಪ್ಡೇಟ್ಸ್ಗಾಗಿ ನಮ್ಮ ಇನ್ಸ್ಟಾಗ್ರಾಮ್ ಹಾಗೂ ಫೇಸ್ಬುಕ್ ಅಕೌಂಟ್ಸ್ನ ಫಾಲೋ ಮಾಡಿ. ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ದಿಸ್ ಇಸ್ ಸುರಭಿ ಸೈನಿಂಗ್ ಆಫ್.